ರಮೇಶ್ ಟಿವಿ ಕುಡಿತಿದೀವಿ. ಇವ್ನ ಯಾವನ ಸೆಡೆ ನನ್ ಮಗ. ಇದನ್ ತೊಪ್ಪೆ ಅಂತಾರ ಏನ ತೊಪ್ಪೆ. Hi guys, welcome back to my new vlog. After long time ತಿರ್ಗಾ ವ್ಲಾಗ್ ಮಾಡ್ತಿದ್ದೀನಿ. ನಾವೆಲ್ಲರೂ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಿದೀವಿ ನೋಡಿ. ಇವಾಗ ನಮ್ಮೂರ್ ದೇವಸ್ಥಾನದಲ್ಲಿ ಕರ್ಪೂರ ಹಚ್ಚಿ ಪಕ್ಕದಲ್ಲಿ ನಮ್ದು ಮೇನ್ ಮುಡುಬಸವೇಶ್ವರ ಅಂತ ಇದೆ ಕರ್ಕನಹಳ್ಳಿ, ಅಲ್ಲಿಗೆ ಹೋಗಿ ಕರ್ಪೂರ ಹಚ್ಚಿ ಹೋಗ್ತಾ ಇರೋದೇ. ನಮ್ಮ ಕೂತಿದ್ದಾರೆ ಒಂದೆರಡು ಕಡೆ ಪಿಕ್ ಮಾಡ್ಕೊಂಡು MMS ಹೋಗೋದು. ನಾವು 3:30 ಹೋಗ್ಬೇಕು ಅಂತ ಇದ್ವಿ. ನಮ್ಮ ಹುಡುಗರು ಎಲ್ಲಾ ಕಡೆ ಲೇಟ್ ಮಾಡ್ತಾವ್ರೆ. ಅವಾಗ್ಲೇ 4:25 ನೋಡಿ, ನಾವಾಗ್ಲೇ ಎಲ್ಲೂ ಬಂದಿದೀವಿ, ಅವ್ರು ಇನ್ನೂ ಬಂದಿಲ್ಲ. ಏನ್ ಮಾಡೋದು ಹಿಂಗಾದ್ರೆ? ಇವತ್ತು ಬೇರೆ ಅಮಾವಾಸ್ಯೆ, ಜನ ರಶ್ ಇರ್ತಾರೆ. ಬಂದ್ರೆ ಅವರು ಇವಾಗ ಒಂದಿಬ್ರನ್ನ ಪಿಕ್ ಮಾಡ್ಬೇಕು, ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ತೀವಿ. ಏನಾಗುತ್ತೆ ಅಂತ ಎಲ್ಲ ತೋರಿಸ್ತೀನಿ. ನೀವ್ ಹೋಗೋಣ. ಕಾಯಿ ತಿನ್ಬಿಟ್ಟು ಮುಕ್ಳಿಗೆ ನೋಡಿ ನನ್ ಮಗ ಸೆಂಟ್ ಹಾಕ ಬಂದವನೆ. ಸಿಂಪಡಿ ತುಂಬಾ ಸೆಂಟು, ಫುಲ್ ಸ್ಮೆಲ್ ಹೊಡಿತವನೆ. ಸೆಂಟ್ರಾಜ್ ಹೋಗ್ತಾ ಇದೀವಿ ಇವಾಗ. ಇವ್ರನ್ನ ಪಿಕ್ ಮಾಡ್ಕೊಂಡು ಇನ್ನೊಬ್ಬ ನಮ್ ಫ್ರೆಂಡ್ ಮನೋಜ್ ಅಂತ ಅವನೇ. ಇವಾಗ 6 ಗೇಟ್ ಹತ್ರ ಬಂದ್ವಿ. ಇವನ್ನ ಪಿಕ್ ಸಫರ್ಗ್ ಬರ್ತೀನಂದ, ಅಲ್ಲಿಂದ ಇವ್ರು ಕರ್ಕೊಂಡ್ ಬಂದವ್ರೆ. ಅವನ್ನ ಪಿಕ್ ಮಾಡ್ಕೊಂಡು ಇವಾಗ ಕೂಲೆಂಟ್ ಹಾಕ್ತವ್ರೆ ಕಾರ್ಗೆ. ಇಲ್ಲಿ ಹಾಕೊಂಡ್ ಬೇಗ ಬೇಗ ಓಡ್ಬೇಕು. ಟೈಮ್ ಆಯ್ತು 4:58. ಇವಾಗ ಕರೆಕ್ಟ್ ಆಗಿ 5 ಗಂಟೆ ಆಗೈತೆ. ಹೋಗ್ತಾ ಇದೀವಿ. ನರಸೀಪುರದಲ್ಲಿ ಕಾಫಿ ಟೀ ಕುಡಿಯಕ್ ನಿಲ್ಸಿದ್ವಿ. ಎಲ್ಲಾ ಕಾಫಿ ಟೀ ಕುಡಿತಾವ್ರೆ. ಏನ್ ಹೇಳ್ತಾರ ಇವತ್ತು ಋಷಿ ಅಂದ್ರೆ ಮಹದೇಶ್ವರನ್ ಬಿಟ್ಟು ಡೈರೆಕ್ಟ್ ದರ್ಶನ ಮಾಡ್ಬೋದಾ ಅಂತ ಅಂದ. ಅದಕ್ಕೆ 500 ರೂಪಾಯಿ ಇಟ್ಕೋ, ಹೋಗಿದ್ ಬರ್ಬೋದು. 1-2 ಅವರ್ ಆಯ್ತದೆ ರಶ್ ಇರ್ತದೆ ಅಂದ್ರೆ. ಎಷ್ಟಾಗುತ್ತೆ? 10 ಜನ ಇದೀವಿ, 5,000 ಆಗುತ್ತೆ ಅಲ್ಲ. ಅಂತ ಏನ್ ಒಳ್ಳೆ ಬಿಸ್ನೆಸ್ ಮ್ಯಾನ್ ತರ ಅಂತವನೆ. ದುಡ್ಡು ಖರ್ಚು ಮಾಡ್ಬಿಟ್ಟು ನಮ್ನೆಲ್ಲ ಬಿಡ್ಸೋ ಅಂತಾರ. ನರಸೀಪುರದ 45 ಕಿಲೋಮೀಟರ್ ಬಂದು ಪುಟ್ಟ ಹೊಡ್ಸ ಇಷ್ಟ ತನಕ. ಇವಾಗ ನಾನು ಹೊಡ್ಸ್ಕೊತಾ ಇದ್ದೀನಿ. ನರಸೀಪುರದಿಂದ 78 ಕಿಲೋಮೀಟರ್ ನಾನ್ ಸ್ಟಾಪ್ ಬಂದ್ವಿ. ಇವಾಗ ನಾಷ್ಟಕ್ಕೆ ನಿಲ್ಸಿದೀವಿ. ಇರ್ತದೆ ಎಳ್ಸ್ತಾ ಅದನ್ನ ಹೊಡ್ದಿ ನಾನ್ ಸ್ಟಾಪ್ ಇವಾಗ ಬಂದಿದೀವಿ. 78 ಕಿಲೋಮೀಟರ್ ಬಂದು ಇಲ್ಲಿ ಹೊಡ್ಕೇಳ ಅಂತ ಇದೆ. ಇಲ್ಲಿ ನಾಷ್ಟ ಮಾಡಕ್ ನಿಲ್ಸಿದೀವಿ. ಇವಾಗ ನಾಷ್ಟ ಮಾಡ್ಕೊಂಡು ಓಡ್ತಾ ಇದೀವಿ ತಾಳ್ಬೆಟ್ಟಕ್ಕೆ. ಇನ್ನ 50 ಕಿಲೋಮೀಟರ್ ಇರ್ಬೇಕು. ಚಾಮುಂಡಿ ಬೆಟ್ಟನ? ತಾಳ್ಬೆಟ್ಟ, ಚಾಮುಂಡಿ ಬೆಟ್ಟ ಇಲ್ಲ, ಇಲ್ಲಿ ಬರ್ತದೆ ಮಹದೇಶ್ವರನ್ ಬೆಟ್ಟ ಹತ್ರ. ತಾಳ್ಬೆಟ್ಟ ಕಡೆ ಬರೋದು. ಹೋಗ್ತಾ ಇದೀವಿ ಗಾಯ್ಸ್ ತಾಳ್ಬೆಟ್ಟಕ್ಕೆ. ಇನ್ನು ಎಷ್ಟು ಕಿಲೋಮೀಟರ್ ಐತ್ಲಾ? 23. ಇನ್ನ 23 ಕಿಲೋಮೀಟರ್ ಐತೆ. ಹೋಗ್ತಾ ಇದೀವಿ ಇವಾಗ ನಾಷ್ಟ ಮಾಡ್ಕೊಂಡು ಎಲ್ಲ. ಏನ ಜಾಲಿ 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 ಇವನು ಖಾಲಿ ಇದೀವಿ. ಅಲ್ಲಿ ಹೋಗಿ ಸಿಗ್ತೀನಿ, ಬನ್ನಿ. ಫುಲ್ ಫನ್ ಇರುತ್ತೆ. ಫುಲ್ ನೋಡಿ ವಿಡಿಯೋನ. ನಾಷ್ಟ ಮಾಡಿದ್ವಲ್ಲ, ಅಲ್ಲಿಂದ ಬರೀ 5 ಕಿಲೋಮೀಟರ್ ಇತ್ತು ತಳ್ಬಿಟ್ಟ. ನೋಡಿ ತಾಳ್ಬೆಟ್ಟಕ್ಕೆ ಲಾಸ್ಟ್ ಅಷ್ಟೇ. ಅವ್ರೆಲ್ಲ ಗುರು ಅಲ್ಲಿ ಹೋಗೋರು. ತೊಳ್ಕೊಂಡು ಇವಾಗ ದುಡ್ಡು ಆಗ್ತೈತೆ.
ತಾಳ್ಬೆಟ್ಟದಲ್ಲಿ ಕೈ ಮುಗಿದು ಇವಾಗ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಬೆಟ್ಟಕ್ಕೆ ಹೋಗೋದು. ಬೇಗ ಎದ್ದು ಬಂದಿರೋದಕ್ಕೆ ನಿದ್ದೆ ಬರುತ್ತೆ ಅಂತ ಕಾಫಿ ಕುಡಿತಿದ್ವಿ. ಕಾಫಿ ತಾಳ್ಬೆಟ್ಟದಲ್ಲಿ ಕಾಫಿ ಕುಡಿತಿದ್ವಿ. ಕಾಫಿ ಟೀ ನೋಡಿ ಯಾವ ಒಳ್ಳೆ ಕೆಲಸ ಮಾಡ್ತಾವನೆ. ಬಿಸ್ಕೆಟ್ ತಿನ್ಸವನೆ. ಬಿಸ್ಕೆಟ್ ತಿಂತವನೆ. ನೀನು ತಿನ್ಲ. ಟೀ ಕುಡಿಸ್ತಾ ಫಸ್ಟ್ ಒಂದ್ ಸ್ವಲ್ಪ ಟೀ ಕುಡಿತು. ಇವಾಗ ಬಿಸ್ಕೆಟ್ ತಿನ್ಸ್ತಾವ. ಹೋಗ್ಲಿ ಯಾ ಡಿಸ್ಟೆನ್ಸ್ ಇದೆ ಹೋಗಿ ಅಣ್ಣ ಮುಂದೆ ಹೋಯ್ತದೆ. ಸೈಡ್ ಬನ್ನಿ. ನೋಡಿ ಬಜ್ಜಿ ಬಿಸ್ಕೆಟ್ ಎಲ್ಲ ತಿನ್ಸ್ತವ್ರೆ. ಅದಕ್ಕೂ ಮುಳ್ಸೋ ತರ. ರಮೇಶ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಡಿ ಸಾಕು ಹೋದ ಲೇಟ್ ಆಯ್ತದೆ. ಹೋದ ಕರೆಕ್ಟ್ ಆಗಿ 8:35 ಮಾದೇಶ್ವರ ಬೆಟ್ಟ ಬಂತು. ಕಾರ್ ಪಾರ್ಕಿಂಗ್ ಮಾಡಿದ್ವಿ ನೋಡಿ. ಅದೊಂದು ಕಾರ್ ಅಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಇನ್ನೊಂದು ಕಾರ್ ಅಲ್ಲಿ ಪಾರ್ಕಿಂಗ್ ಮಾಡವ್ರೆ. ಏನಾದ್ರು ಸ್ಮೈಲ್ ನಿನ್ ಸ್ಮೈಲ್ ಎಷ್ಟು ಜನ ಹುಡುಗಿರ್ ಬಿಟ್ಟವ್ರೆ. ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ಅದರ್ಸ್ ಎಲ್ಲ ಇಟ್ಕೊಯ್ತಿಯಲ್ಲ. ಆಫ್ ರೋಡ್ ಮಾಡ್ತಾನಲ್ಲ ಮನೆಯಾಗ. ಆಫ್ ರೋಡ್ ಮಾಡ್ದಂಗ ಆಗಿರೋದು ಕಿಯಾಲಿ. ಕಿಯಾನ ALX ತರ ಓಡಿಸ್ತಾನೆ. ಗೊತ್ತಾವಲ್ಲ ಅವನು ಪುರುಷರು ಆ ಟಾಯ್ಲೆಟ್ ಬಂದ. ಇಲ್ಲಿಗೆ ಹೋಗು ಅಂದ್ರೆ ಅಲ್ಲಿ ರಶ್ ಆಗವ್ರೆ, ಇಲ್ಲಾಂದ್ರೆ ಅಲ್ಲಿಗೆ ಹೋಯ್ತಿದೆ ಅಂತ ಅಂತಾನೆ. ಏನ್ ಯಾವ ತರ ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಏನಂದಲ್ಲ ಅನ್ನು ಅಲ್ಲಿ ಒಳಗಡೆ ಇಲ್ಲಿಗೆ ಹೋಯ್ತೀನಿ ಅಂದ. ಹಿಂದೆ ಪ್ಯಾಂಟ್ ಹರ್ಕೊಂಡಿದ್ಯಲ್ಲ. ಅಲ್ಲಿ ಕೊಳ್ಳ ಒಳಗೆ ಏನಂದ ಗೊತ್ತಾ, ಅಲ್ಲಿಗೆ ಬಂದ ಅಲ್ಲಿಗೆ ಹೋಲ್ಲ ಅಂದ್ರೆ ರಶ್ ಆಗೋರು ಇಲ್ದವ್ರು ಅಲ್ಲಿಗೆ ಹೋಯ್ತಿದೆ ಅಂತಾನೆ. ಅಲ್ಲಿಗೆ ಈ ಕಡೆ ತಿರುಗೋ ಕೂಡ ಕಚಡ ನನ್ ಮಗನೇ. ಮಾಡಿಫೈ ಮಾಡಿ ರೆಡಿ ಮಾಡಿದವರೆಲ್ಲ. ಯಾವ ಬಾವಿ ಇದು? ಶತಮಾನದ ಬಾವಿ. ಅದು ಕಾಣದ ಬಾವಿ. ಓತಣ ನನ್ ಕೈ ಓತಣ. ನಾನು ಮೊನ್ನೆ ಶೇಷಾದ್ರಿಪುರಂ ಕಾಲೇಜ್ ಐತಲ್ಲ, ಅಲ್ಲಿ ಸ್ಟಂಟ್ ಮಾಡಕ್ ಹೋಗಿ ಡಿವೈಡರ್ ಮೇಲೆ 3 ಜನನು ಕರ್ಕೊಂಡು ಎತಾಕ ಬಿದ್ದಿಲ್ಲಿ. ಹೆಂಗ ಹೇಳಿ, ಇದ್ರ ಮೇಲೆ ಹೋಗಿರೋದವನು. ಡಿವೈಡರ್ ಇರ್ತದಲ್ಲ ಅಲ್ಲಿ ಗಿಡ ನೆಡ ಹಳ್ಳಗಳ. ಅದು 12 ಗಂಟೆ ರಾತ್ರಿ ಹೋಗವನ ಸ್ಟಂಟ್ ಮಾಡಕ್ಕೆ. ಯಾರು ಇವನು ಬಿದ್ದಾಗ ಇದ್ರು ಅವ್ರು ಬರ್ಲಿಲ್ಲ. ಇವನು ಏನಂತವನೆ ಅಂದ್ರೆ, ಅಲ್ಲಿ ನಾವೆಲ್ಲ ರೇಗಿಸ್ತಿದ್ವಲ್ಲ ಪುರುಷರು ಟಾಯ್ಲೆಟ್ ಬಂದಾಗ ಇವನೇ ಹೋಯ್ತೀನಿ ಅಂದ ಅಲ್ವಾ ಮಹಿಳೆಯರ್ಗೆ. ಅದಕ್ಕೆ ಇವನ್ ಏನಂತವನೆ ಅಂದ್ರೆ, ಇವನ ಹತ್ರ ಒಂದಷ್ಟು ಕುರಿಯವಂತೆ. ಅವು ನನ್ಗೆ 5 ಲಕ್ಷ ಮಾಡ್ತಾಗ ಅವನ ಮಾರ್ಬಿಟ್ಟು ಮನೆ ಹತ್ರನೇ ಹಿಂಗ್ ಸುಲ್ ಟಾಯ್ಲೆಟ್ ಕಟ್ಸ್ಕೊಂಡು ಅದಕ್ಕೆ ಹೋಯ್ತೀನಿ ಅಂತವನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅಮಾವಾಸ್ಯೆ ದಿನ ಬಂದಿರೋದಕ್ಕೂ ಸೋಮವಾರನು ಬೇರೆ ರಶ್ ತುಂಬಾ ಇದಾರೆ. ಜನ ಅವ್ರೆ ನೋಡ್ಬೇಕು ದರ್ಶನ ಮಾಡಕ್ಕೆ ಎಷ್ಟೊತ್ತಾಗುತ್ತೆ ಅಂತ. ಇಷ್ಟೊಂದು ಜನ ಇದ್ರಲ್ಲ ಲೈನಲ್ಲಿ. ತುಂಬಾ ಜನ ಇದಾರೆ ಲೈನಲ್ಲಿ. ತುಂಬಾ ಜನ ಅವ್ರೆ ನೋಡಿ ಅಲ್ಲಿ ಲೈನಲ್ಲಿ ನಿಂತಿ. ತುಂಬಾ ಜನ ಇದಾರೆ ಫ್ರೆಂಡ್ಸ್. ಹೆಚ್ಚು ಜನ ಇದಾರೆ ಫ್ರೆಂಡ್ಸ್. ಜನಗಳು ಜಾಸ್ತಿ ಇದಾರೆ. ಜನರ ಯಾಕೆ ಜನರು ನೀವು ಇಷ್ಟೊಂದು ಜಾಸ್ತಿ ಇದ್ರ ಜನರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಮಾದೇಶ್ವರ ಒಂದು ಸ್ಟ್ಯಾಚ್ಯೂ ಚೆನ್ನಾಗೈತೆ ಅಲ್ವಾ ಅದು. ಆನೆ ನೋಡಿ, ಆನೆ ಮಾದೇಶ್ವರ ಬೆಟ್ಟದ್ದು. ಇಷ್ಟೊಂದು ರಸ್ತೆ ಇವನೇನೋ ಹೇಳ್ತಾವನೆ.
ಹಾಲು ಕುಡಿಬೇಕು ಅಂತ ಹೇಳ್ತಾ ಇದ್ದೆ ನಾನು ಹೆಂಡತಿ ಬಿಟ್ಟು ಹೊಂಟಗಳೇ ಅಂತ ಫೀಡಿಂಗ್ ಬಿಟ್ಟು ಇಟ್ಕೊಂಡಲ್ಲ ಒಳಗೆ ಸೀದಾ ಏನೋ ಇಷ್ಟೊಂದು ರಶ್ ಇರೋದಕ್ಕೆ ನನ್ ಮಗ ಮುಂದೆ ಅದೇ ಹಾಲು ಕುಡಿಸ್ಬೇಕು ಅಂದ್ಬಿಟ್ಟು 5 ದಿನ ನಿದ್ದೆ ಬನ್ನಿ ಅಂತವನೆ. ನೋಡಿ ಇವತ್ತು ಅಮಾವಾಸ್ಯೆ ಅಂದ್ಬಿಟ್ಟು ಜನ ರಶ್ ಅವ್ರೆ ಅಂತ ಹುಡುಗರೆಲ್ಲ 2 ಲೈನ್ ಎಸ್ಕೇಪ್ ಆಗ್ಬೇಕು ಅಂತ ಹಾರಿ ಹೋಗ್ತವ್ರೆ. ಅದಾದ್ಮೇಲೆ ಏನಾಯ್ತು ಅಂದ್ರೆ ಅಲ್ಲಿ ಜಾಲರಿ ಹಾಕಿರ್ತಾರಲ್ಲ ಡೈರೆಕ್ಟ್ ದರ್ಶನ ಲೈನ್ಗೆ ಜಾಯ್ನ್ ಆಗುತ್ತೆ. ಅಲ್ಲಿ ಯಾರೋ ಜಾಲರಿನ ಕಿತ್ತಾಕ್ಬಿಟ್ಟಿದ್ರು, ಅಲ್ಲಿಂದ ಎಲ್ಲ ನುಗ್ಗ್ಬಿಡ್ತಿದ್ರು. ಅದಕ್ಕೆ ನಾವು 9 ಜನನು ನುಗ್ಗಿ ಡೈರೆಕ್ಟ್ ದರ್ಶನಕ್ಕೆ ಬಂದ್ಬಿಟ್ವಿ. ಆಲ್ಮೋಸ್ಟ್ ನಮಗೆ 2 hours ಉಳೀತು. ನಾವು 8:30 ಬಂದ್ವಿ, ಲೈನಲ್ಲಿ ನಿಂತ್ಕೊಂಡ್ವಿ, ಹೆಂಗ ಮಾಡಿ ಮುಂದಕ್ಕೆ ಬಂದ್ವಿ. ಗೊತ್ತಾಯ್ತು ಸಂಜೆ ಹಿಂಗ್ ದರ್ಶನ ಆಗೋದು ಅಂತ. ಅಲ್ಲಿ ಜಾಗ ಇತ್ತು ಜಾಲರಿ ಹತ್ರ, ಉಟ್ಕೊಂಡು ಹೋಗಿ 12:30 ಕರೆಕ್ಟ್ ಆಗಿ ದರ್ಶನ ಮಾಡಿದ್ವಿ. ಚೆನ್ನಾಗಾಯ್ತು ದರ್ಶನ, ಸೂಪರ್ ಅನ್ಕೊಡಿ. ನಾವೇನಾದ್ರೂ ಹಂಗೇನಾದ್ರು ಮಾಡಿಲ್ಲ ಅಂದಿದ್ರೆ ಸಂಜೆ 4 ಗಂಟೆ ಆಗ್ತಿತ್ತು ದರ್ಶನ. ಇವಾಗ ಎಲ್ಲಾ ಬಂದ್ರು, ಒಬ್ಬ ಮಾತ್ರ ನಮ್ ಬಿಟ್ಟು ಎಸ್ಕೇಪ್ ಆಗಿದ. ಅವ್ನ್ ಮಿಸ್ ಆಗೋನೆ, ಅವನ್ನ ಬಿಟ್ಬಿಡಾಯ್ತಾ ಇದೀವಿ. ಅವ್ನ್ ಇನ್ನೊಂದ್ 2 hour ಆಯ್ತದೆ ಬರೋದು. ಇದೀವಿ ಕಾರ್ ಹತ್ರ. ನಮಗೂ ಸುಸ್ತಾಗ್ಬಿಡೈತೆ, ಹೊಟ್ಟೆಗೆ ಏನಾದ್ರು ತಿನ್ಬೇಕು. ನೋಡಿ ನಾವು 12:30 ಬಂದು, ಈ ಮಗ 2:10 ಬಂದವನೆ. ನಮ್ನ ಬಿಟ್ಬಿಟ್ಟು ಎಗ್ರಕೊಂಡು ಹೋಗಿದ ಕಾಂಪೌಂಡ. ನಾವೆಲ್ಲ ಜಾಗ ಸಿಕ್ತು, ನಾವು ಖತರ್ನಾಕ್ ಇವನ್ ನಮ್ನ ಬಿಟ್ಬಿಟ್ಟು ಹೋದ, ಮುಂದೆ ಹೋದ. ಇವನ್ಕಿನ್ನ 1 hour ನಮ್ದು ಲೇಟ್ ಆಗೋದು. ಆದ್ರೆ ನಾವು ಅಲ್ಲಿ ಗ್ಯಾಪ್ ಇತ್ತು, ಅಲ್ಲಿ ನುಗ್ಕೊಂಡ್ ಬಂದ್ಬಿಟ್ಟು 9 ಜನ. ಇವನ್ ಒಬ್ನೇ ಉಳ್ಕೊಂಡ. ಇವಾಗ ಬಂದವನೆ 2:10. ನಮ್ಕಿಂತ 2 hour ಲೇಟ್ ಆಗಿ ಬಂದವನೆ. ಯಾವ್ದೋ ರುದ್ರಾಕ್ಷಿ ತರ್ಬೇಕು ಅಂದ್ಬಿಟ್ಟು ಸಾಲೂರ್ ಮಠ ಕರ್ಕೊಂಡ್ ಬಂದವನೆ. ಎಲ್ಲ ಬೇರೆ ಕಡೆ ಹೋಗೋದ ಅಂದ್ರೆ ಮಂಕಿ ತರ ಆಡ್ತಾನೆ. ಸಾಲೂರ್ ಮಠ ಕರ್ಕೊಂಡ್ ಬಂದವನೆ. ಇವಾಗ ದಪ್ಪ ರುದ್ರಾಕ್ಷಿ ಬೇಕಂತ ಅವ್ನಿಗೆ. ದಪ್ಪ ರುದ್ರಾಕ್ಷಿ ತಗೊಳಕ್ಕಿಂತ ಬಂದ್ವಿ. ಸಾಲೂರ್ ಮಠದಲ್ಲಿ ಊಟ ಮಾಡ್ತಿದ್ದೀವಿ. ಇವಾಗ ರುದ್ರಾಕ್ಷಿ ಅದಿರ್ಲಿಲ್ಲ, ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದೀವಿ. ಸಾಲೂರ್ ಮಠದಲ್ಲಿ ಊಟ ಎಲ್ಲ ಆಯ್ತು, ಮುಗೀತು, ಹೋಯ್ತಾ ಇದೀವಿ ಇವಾಗ ನೆಕ್ಸ್ಟ್ ತಲಕಾಡಿಗೆ. ಲೆಟ್ಸ್ ಗೋ ಹೋಗೋಣ ಬನ್ನಿ. ಗಾಡಿ ಓಡಿಸಿ ಟಯರ್ಡ್ ಆಗ್ಬಿಡಿತ್ತು ಫುಲ್ಲು. ಬೆಟ್ಟ ಇಳ್ದಟ್ಲಲ್ಲಿ ಅಲ್ಲಿ ಟೀ ಕುಡಿಯೋಕೆ ನಿಲ್ಸಿದೀವಿ. ಬರೋಜಾಕಿ ಟೀ ಕುಡಿತಿದೀವಿ. ಇವ್ನ ಯಾವನ ಸೆಡೆ ನನ್ ಮಗ. ಮಡಿಕೆ ಟೀ ಫೇಮಸ್ ಇಲ್ಲಿ. ತಂದೂರಿ ಚಾಯ್ ಅಂತ. ರೆಂಡು ಟೀ ಏನು ರೆಂಡು ಟೀ 2 ಚಾಯ್. ಏನ್ ಸಂಜೆ ಹೇಳಿದಾರ? 2 ಟೀ 2 ಚಾಯ್. ಅನ್ನೂರಲ್ಲಿ ತಂದೂರಿ ಚಾಯ್ ಕುಡಿತಿದೀವಿ. ತಂದೂರಿ ಚಾಯ್ ನೋಡಿ, ಎಲ್ಲ ಇಲ್ಲೇ ಕೂತಿದ್ದಾರೆ ಬಾಯ್ಸ್. ಫುಲ್ ಎಲ್ಲ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಟಯರ್ಡ್. ನಲ್ಲಿ ಮಡಿಕೆ ಚಾಯ್ದು ಹಂಗೆ ಪ್ರೊಸೆಸ್ ಇರೋದು. ಮಾದೇಶ್ವರನ್ ಬೆಟ್ಟಕ್ಕೆ ಹೋಗೋರ್ಲ ಇಲ್ಲಿ ಬಂದು ಮಡಿಕೆ ಟೀ ಟೇಸ್ಟ್ ಮಾಡೇ ಮಾಡ್ತಾರೆ. ಕೇಳಿ, ಮಡಿಕೆ ಟೀ ಇಲ್ಲಿ ಫೇಮಸ್, ಅದಕ್ಕೆ ಮಾರ್ಕೆಟಿಗೆ ಆಮೇಲೆ ಚಾಯ್. ಟೈಮ್ ಬಂದು 5:40. ಇಲ್ಲೇ ಹೋಗೋದಾರಲ್ಲಿ ತಲಕಾಡ್ ಇತ್ತಲ್ಲ ಅಂದ್ಬಿಟ್ಟು ತಲಕಾಡಕ್ ಬಂದಿದ್ದೀವಿ. ಪೀಸು ಅದು ತಿನ್ಕೊಂಡು ಹೋಗ್ಬೇಕಷ್ಟೇ. ಕ್ಲೋಸ್ ಇವಾಗ ಇನ್ನೊಂದು 1/2 hour ಇರುತ್ತೆ ಕ್ಲೋಸ್. ತಲಕಾಡಲ್ಲಿ ಗೋಬಿ ನೋಡಿದೀವಿ. ಮಸಾಲೆ ಡಿಪ್ರೆಷನ್ ಅವನು ಇವಾಗ ಹಿಂದೆ ಬಿದ್ದ ಚೇರ್ ತಕೊಂಡು ಡಿಪ್ರೆಷನ್ ಅವನು. डिप्रेशन मैं डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. ಇದನ್ನ ತೊಪ್ಪೆ ಅಂತಾರಲ್ಲ. ಏನ ತೊಪ್ಪೆ? ಇಲ್ಲ, ಇದನ್ನ ತಪ್ಪೆ ಅಂತಾರ. ತೆಪ್ಪ ಟೀಚರ್ ಅವನು ಹಂಗ ಮಾತಾಡ. ಇದನ್ನ ತಪ್ಪೆ ಅಂತಾರಂತೆ. ತಪ್ಪ ಬಂದ ತಪ್ಪೆ ತಪ್ಪೆಗತ್ತು. ತಪ್ಪೆ ಇಲ್ಲ, ತೆಪ್ಪ. ಚಪ್ಲಿ ಹಾಕಂಗಿಲ್ಲ ಅದಕ್ಕೆ. ತಪ್ಪೆ ತಪ್ಪೇನೇ ತೆಪ್ಪೆ ತೆಪ್ಪ.
ತೆಪ್ಪ ಬೋಲ್ತೆ ತಪ್ಪೇಂದ್ರ ಅಂದೆಗಳದಕ್ಕೆ ಅವನಿಗೆ ತಪ್ಪೆ ತೆಪ್ಪ ತೆಪ್ಪ ಅಪ್ಪ ಬೋಲೋ ತೆಪ್ಪ. ಇವಾಗ ತಲಕಾಡು ಕ್ಲೋಸು, ನಾವು ಕ್ಲೋಸು. ಇಲ್ಲಿಗೆ ನಮ್ಮ ಪಯಣ ಮುಗೀತು. ಹೋಗ್ತಾ ಇದೀವಿ ಇವಾಗ ಮನೆಗೆ. ಇವಾಗ ಲಾಸ್ಟ್ ಆಗಿ ಮೈಸೂರು ದೊಡ್ಡ ಆಲದ ಮರ ಇದೆಯಲ್ಲ ಮೈಸೂರು ಕಾಲೇಜಲ್ಲಿ ಎಲ್ಲರೂ ಟೀ ಕಾಫಿ ಕುಡ್ಕೊಂಡು ಇವಾಗ ಗಾಡಿ ನಿಲ್ಸಿದಗಳಿಗೆ ಅವನ್ನ ಉಟ್ಕೊಡ್ಬೇಕು ಸವಾರಿಗೆ. ಅಲ್ಲಿಂದ ಎಲ್ಲ ಮನೆಗೆ ಬಿಡ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಟಾಟಾ, ಬಾಯ್.